ಎಲ್ರಿಗೂ ನಮಸ್ಕಾರ. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್ ಆಗಿದ್ದಂಥದ್ದು ಏನು ಅಂತಂದರೆ ಟಾಪ್ 2ನಲ್ಲಿ ಯಾರು ಎಂಡ್ ಮಾಡ್ತಾರೆ ಅಂತ. ಇವಾಗ ಒಂದು ಸ್ಥಾನ ಫಿಲ್ ಆಗಿದೆ, ಅದು ಪಂಜಾಬ್ ತಂಡ ಪಡ್ಕೊಂಡಿದೆ. ಟಾಪ್ 1ನಲ್ಲಿ ಆಲ್ರೆಡಿ ಬಂದು ಕೂತ್ಕೊಂಡಿದೆ. ಇವತ್ತು ಪಂಜಾಬ್ ತಂಡ ಮುಂಬೈ ವಿರುದ್ಧ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮುಂಬೈ ತಂಡಕ್ಕೆ ಮಕಾಡನೇ ಮಲಗಿಸ್ಬಿಟ್ಟಿದ್ದಾರೆ ಪ್ರಿಯಾಂಶ್ ಆರ್ಯ ಆ್ಯಂಡ್ ಜಾಸ್ ಇಂಗ್ಲೀಷ್. ಎಂಥ ಬ್ಯಾಟಿಂಗರು ಇಬ್ಬರದು ಕೂಡ ಅದ್ಭುತವಾಗಿರುವಂಥ ಬ್ಯಾಟಿಂಗು. 109 ರನ್ಗಳು 59 ಬಾಲ್ಗಳಲ್ಲಿ ಪಾರ್ಟ್ನರ್ಶಿಪ್ಪು ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಇಬ್ಬರು ಕೂಡ ಹಾಫ್ ಸೆಂಚುರಿ ಮಾಡ್ಕೊತಾರೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಜೋಸ್ ಇಂಗ್ಲೀಷ್ ಎಂಥ ಬ್ಯಾಟಿಂಗ್, 73 in 42 ಡೆಲಿವರೀಸ್, 173 ಸ್ಟ್ರೈಕ್ ರೇಟಲ್ಲಿ. ಒಂದು ರೀತಿಯಲ್ಲಿ ಹೆಂಗೆ ಅಂದರೆ ಸುನಾಮಿ ಥರ ಬಂದು ಬಾರ್ಸಾಕ್ಬಿಟ್ರು. ಮುಂಬೈಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವ್ರಿಗೆ ಕಮ್ ಬ್ಯಾಕ್ ಮಾಡೋಕ್ಕೆ ಬೀಳಲಿಲ್ಲ. ಯಾವಾಗ ಪ್ರಭ್ ಸಿಮ್ರನ್ ಔಟ್ ಆಗ್ತಾರೆ, ಪ್ರಿಯಾಂಶ್ ಆರ್ಯ ಆ್ಯಂಡ್ ಜೋಸ್ ಇಂಗ್ಲೀಷ್ ಇಬ್ಬರು ಕೂಡ ಟೇಕ್ ಅಂತ ತಗೊತಾರೆ. ಒಂದು ಕಡೆಯಿಂದ ಪ್ರಿಯಾಂಶ್ ಆರ್ಯ, ಇನ್ನೊಂದು ಕಡೆಗೆ ಜೋಸ್ ಇಂಗ್ಲೀಷ್. ಸ್ಯಾಂಟ್ನರು ಬಿಡಲಿಲ್ಲ, ಬುಮ್ರಾನು ಬಿಡಲಿಲ್ಲ, ಯಾರನ್ನೂ ಬಿಡಲಿಲ್ಲ. ಎಂಥ ಶಾಟ್ಗಳು ಒಂದೊಂದು ನೋಡ್ತಾ ಇದ್ದರೆ ಸಖತ್ ಕಾನ್ಫಿಡೆಂಟಾಗಿ. ಎಲ್ಲೂ ಕೂಡ ಡಾಟ್ ಬಾಲ್ಗಳು ಅಷ್ಟು ಅನಿಸ್ಲೇ ಇಲ್ಲ. ತುಂಬ ಈಸಿಯಾಗಿ ಆರಾಮಾಗಿ ಯಾವುದೇ ಪ್ರೆಷರ್ ಇಲ್ದೇ ಒಂದು ಮ್ಯಾಚ್ನ ವಿನ್ ಮಾಡಿಸಿದ್ರು ಅಂತಲೇ ಹೇಳ್ತೀನಿ. ಮ್ಯಾಚ್ ಫಿನಿಷ್ ಮಾಡ್ಲಿಕ್ಕಾಗಿಲ್ಲ, ಬಟ್ ಆ ಒಂದು ಫಿನಿಷಿಂಗ್ ಲೈನ್ ಹತ್ರ ಅಂತೂ ತೊಗೊಂಡು ಬಂದು ನಿಲ್ಲಿಸಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಮುಂಬೈ ಕಡೆಗೆ ನಿಜವಾಗ್ಲೂ ಬೌಲಿಂಗಲ್ಲಿ ಖರಾಬಾಗಿ ಮಾಡಿದ್ರು ಕೂಡ. 2ನೇ ಓವರ್ ಮೆಡಿನ್ ಮಾಡಿದ್ರು ಕೂಡ ಅಲ್ಲಿ ಚಹರು, ಬಟ್ ಅದಾದಮೇಲೆ ನಿಜವಾಗ್ಲೂ ಕಮ್ ಬ್ಯಾಕ್ ಮಾಡಿರೋವಂಥದ್ದು ಸೊ ನಮ್ಮ ಪಂಜಾಬ್ ತಂಡ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದರಿಂದ ಸುಮಾರು ಜನ ಖುಷಿಯಾಗಿರ್ತಾರೆ ಮುಂಬೈ ಅವರು ಟಾಪ್ 2ಗೆ ಬಂದಿಲ್ಲ ಅಂತ. ಬಿಕಾಸ್ ಅವ್ರಿಗೆ ಇವಾಗ 2 ಮ್ಯಾಚ್ ಆಡಬೇಕಾಗುತ್ತೆ ಅವ್ರು ಫೈನಲ್ಗೆ ಬರಬೇಕು ಅಂತಂದರೆ. ಸೊ ಅಲ್ಲೆಲ್ಲಾದರೂ ತಗಲು ಹಾಕೊಬೋದು ಅಂತ ಸೊ ಖುಷಿಯಾಗಿರ್ತಾರೆ. ಅದರಲ್ಲೂ ಟೀಮ್ಗಳದ್ರಾಗಿರ್ಬೋದು ಆ್ಯಂಡ್ ಫ್ಯಾನ್ಸ್ಗಳದ್ರಾಗಿರ್ಬೋದು, ಬೇರೆ ಫ್ಯಾನ್ಸ್ಗಳು ಮುಂಬೈ ಬಿಟ್ಟು. ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ಆ್ಯಂಡ್ ಮುಂಬೈ ವರ್ಸಸ್ ಪಂಜಾಬ್ ಇವತ್ತು ನಡೆದಿರುವಂಥದ್ದು ತುಂಬ ಕ್ಯೂರಿಯಸ್ ಆಗಿತ್ತು, ಯಾರು ಟಾಪ್ 2ಗೆ ಬರ್ತಾರೆ ಅಂತ. ಸೊ ಮೊದಲನೇದಾಗೇ ಪಂಜಾಬ್ ಅವರು ವಿನ್ ಆಗಿದ್ದಾರೆ. ಆ್ಯಂಡ್ ಟಾಸ್ ಗೆದ್ದಂತಹ ಪಂಜಾಬ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಸೊ ಶ್ರೇಯಸ್ ಅಯ್ಯರ್ ಅವರು ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಇಳಿದಂಥ ಸೊ ಇಲ್ಲಿ ಮುಂಬೈ ತಂಡ. ಸೊ ಅಂಥ ಒಂದು ಭರ್ಜರಿ ಬ್ಯಾಟಿಂಗ್ ಏನು ನಿರೀಕ್ಷೆ ಮಾಡ್ತಾ ಇದ್ವಿ, ಸೊ ಹೊಡಿಬಡಿ. ಸೊ ಆ ಒಂದು ಬ್ಯಾಟಿಂಗ್ ಬರಲಿಲ್ಲ. ರಿಕಲ್ಟನ್ ಆ್ಯಂಡ್ ರೋಹಿತ್ ಶರ್ಮಾ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ವಿಕೆಟ್ಗೆ 45 ರನ್ ಮಾತ್ರ ಒಂದು ಸೇರಿಸೋವಂಥದ್ದು 5.1 ಒಂದು ಓವರಲ್ಲಿ. ಮೇ ಬಿ ಇನ್ನೊಂದು ಚೂರು ಸ್ವಲ್ಪ ಫಾಸ್ಟಾಗಿ ಆಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ಜೈಪುರ್ ಪಿಚ್ಚಲ್ಲಿ ಆಗಿರುವಂಥದ್ದು ಇದು ಪಂದ್ಯ. ಸೊ ಅಲ್ಲಿ ಚೇಸಿಂಗ್ ಆ್ಯಂಡ್ ಬ್ಯಾಟಿಂಗ್ಗೆ ಮಾಡಿಸಿದಂಥ ಪಿಚ್ಚು. ಸೊ ಅಲ್ಲಿ 45 in 5.1 ಅಂತಂದರೆ ಸೊ 9 runs per over ಬರುತ್ತೆ. ಫಸ್ಟ್ ವಿಕೆಟ್ ರಿಕಲ್ಟನ್ ಔಟ್ ಆಗ್ತಾರೆ ಅಲ್ಲಿ ನಮ್ಮ ಸೊ ಮಾರ್ಕೋ ಯಾನ್ಸನ್ ಅವರ ಬೌಲಿಂಗಲ್ಲಿ ಶ್ರೇಯಸ್ ಅಯ್ಯರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. 27 in 20 ಡೆಲಿವರೀಸು, ಕೇವಲ 5 ಬೌಂಡ್ರಿಗಳನ್ನ ಮಾತ್ರ ತೊಗೊತಾರೆ. ಆ್ಯಂಡ್ ರೋಹಿತ್ ಶರ್ಮಾ ಸೊ 24 ರನ್ನು 21 ಬಾಲಲ್ಲಿ ಸೊ 114 ಸ್ಟ್ರೈಕ್ ರೇಟ್ ಇದೆ. ಸೊ 2 ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ ಕೂಡ ತೊಗೊತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ರೋಹಿತ್ ಶರ್ಮಾ. ಹಂಗೆ ನೋಡೋಕೆ ಹೋದರೆ ಫಸ್ಟ್ 2 overs ತುಂಬ ಕಷ್ಟಪಡ್ತಾಯಿದ್ರು. ಯಾವಾಗ ಅಲ್ಲಿ ಸೊ ಸ್ಪಿನ್ನರ್ ತೊಗೊಂಡು ಬರ್ತಾರೆ, ಸೊ ಅಲ್ಲಿ ಹರ್ಪ್ರೀತ್ ಬ್ರರ್ ಅವ್ರಿಗೆ, ಸೊ ಆವಾಗ ಒಂದು ಬೌಂಡ್ರಿ 1 ಸಿಕ್ಸರ್ ಎಲ್ಲ ತೊಗೊತಾರೆ. ಸೊ ಅಲ್ಲಿಂದ ಸ್ವಲ್ಪ ಇನ್ನೇನು ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಸೊ ಅಲ್ಲಿ ಅಗೇನ್ ಹರ್ಪ್ರೀತ್ ಬ್ರರ್ನೇ ಔಟ್ ಮಾಡುವಂಥದ್ದು ಅವ್ರಿಗೆ. ನೆಹಾಲ್ ವದೇರಾ ಅವರಿಗೆ ಕ್ಯಾಚ್ ಕೊಟ್ಟು ಸೊ ರೋಹಿತ್ ಶರ್ಮಾ ಕೂಡ ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಜೊತೆ ಆಗಿರುವಂಥದ್ದು ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಒಬ್ಬರೇ ಅಲ್ಲಿ ಸ್ವಲ್ಪ ಡೀಸೆಂಟಾಗಿ ಆಡಿರೋವಂಥದ್ದು. ಅದು ಬಿಟ್ಟರೆ ತಿಲಕ್ ವರ್ಮಾ ಏನು ಇವತ್ತು ಕೂಡ ಫೇಲ್ ಆಗ್ತಾರೆ. ವಿಜಯಕುಮಾರ್ ವೈಶಾಖ್ ಅವರ ಬೌಲಿಂಗಲ್ಲಿ ಸೊ ಅಲ್ಲಿ ಹರ್ಷದೀಪ್ ಅವ್ರಿಗೆ ಕ್ಯಾಚ್ ಕೊಟ್ಟು ಅದು ಶಾಟ್ ಹೊಡಿಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಆ ಶಾಟ್ ಆಡಿಬಿಟ್ಟು ಸೊ ಔಟ್ ಆದರು ಅಂತಲೇ ಹೇಳ್ಬೋದು. ಬಟ್ ಒಂದು ಕಡೆಗೆ ಸೂರ್ಯಕುಮಾರ್ ಯಾದವ್ ನಿಜವಾಗ್ಲೂ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ 146 ಸ್ಟ್ರೈಕ್ ರೇಟಲ್ಲಿದೆ. ಬಿಕಾಸ್ ಹಂಗೆ ನೋಡೋಕೋದ್ರೆ ಅವ್ರು 180, 175, 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡೋವಂಥವ್ರು. ಏನಕ್ಕೆ 146 ಆಯಿತು ಅಂತಂದರೆ ಮೇ ಬಿ ಅಲ್ಲಿ ಎದುರುಗಡೆ ಇರುವಂಥ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಔಟ್ ಆಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಬಟ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಆ ಚಾನ್ಸಸ್ ಸಿಗಲಿಲ್ಲ. ಒಂದು ಗೇರ್ ಚೇಂಜ್ ಮಾಡಿ ಸೊ ಒಂದು ಬಿಗ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡೋವಂಥ ಒಂದು ಚಾನ್ಸ್ ಸಿಗಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರನೇ 57 ರನ್ನು 39 ಬಾಲಲ್ಲಿ ಮಾಡಿರೋವಂಥದ್ದು, 6 ಬೌಂಡ್ರಿ 2 ಸಿಕ್ಸರು. ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಿರು ಅಂತಲೇ ಹೇಳ್ಬೋದು. ಆ ಇನ್ನಿಂಗ್ಸ್ ಬೇಕಿತ್ತು. ಸೊ ಬಿಕಾಸ್ ಒಂದು ಕಡೆಗೆ ವಿಕೆಟ್ ಬೀಳ್ತಾ ಇತ್ತು, ಆ ಒಂದು ಕಡೆಗೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಆಡ್ಕೊಂಡು ಹಂಗೆ ರನ್ಗಳನ್ನ ಗಳಿಸುವಂಥದ್ದು ಕೂಡ ಬೇಕಿತ್ತು. ಅದನ್ನು ಅವ್ರು ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ವಿಲ್ ಜಾಕ್ ಅವರು ಸೊ ಒಂದು ಚಿಕ್ಕದಾದಂಥ ಇನ್ನಿಂಗ್ಸು 17 ರನ್ 8 ಬಾಲಲ್ಲಿ. ಸೊ ಅವರು 2 ಬೌಂಡ್ರಿ 1 ಸಿಕ್ಸರ್ ತೊಗೊಂಡು ಅಲ್ಲಿ ವಿಜಯಕುಮಾರ್ ಅವರ ಬೌಲಿಂಗಲ್ಲಿ ಸೊ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಹಾರ್ದಿಕ್ ಪಾಂಡ್ಯ ಸೊ ಒಂದು ಒಳ್ಳೆಯ ಕೆಲವೊಂದು ಶಾಟ್ಗಳು ತುಂಬ ಚೆನ್ನಾಗಿರುತ್ತೆ. 2 ಬೌಂಡ್ರಿ 2 ಸಿಕ್ಸರು. ಸೊ ಮಾರ್ಕೋ ಯಾನ್ಸನ್ ಅವರ ಒಂದು ಬೌಲಿಂಗಲ್ಲಿ 1 ಸಿಕ್ಸ್ ಹೊಡೆದು ನೆಕ್ಸ್ಟ್ ಬಾಲಲ್ಲೇ ಸೊ ಔಟ್ ಆಗ್ತಾರೆ. ಸೊ ಅಲ್ಲಿ ಜೋಸ್ ಇಂಗ್ಲೀಷ್ ಅವ್ರಿಗೆ ಕ್ಯಾಚ್ ಕೊಟ್ಟು ಕೆಳಗಡೆಗೆ ಅಗೇನ್ ನಮ್ಮಂದಿರು ಸೊ 20 in 12 ಡೆಲಿವರೀಸು ಸೊ 2 ಸಿಕ್ಸರ್ಗಳನ್ನ ಬಾರಿಸಿ ಸೊ ಅವರು ಕೂಡ ಹರ್ಷದೀಪ್ ಅವರ ಒಂದು ಬೌಲಿಂಗಲ್ಲಿ ಲಾಸ್ಟ್ ಓವರಲ್ಲಿ ಔಟ್ ಆಗುವಂಥದ್ದು. ಸೊ ಆ್ಯಕ್ಚುಲಿ 19th ಓವರ್ವರೆಗೆ ಸೊ 20+ ರನ್ ಬರುತ್ತೆ. ಬಟ್ 20th ಓವರ್ಲಿ ಕೇವಲ 3 ರನ್ ಬರುವಂಥದ್ದು. ಸೊ ಮೇ ಬಿ ಒಂದು 10-15 ರನ್ಸ್ ಶಾರ್ಟ್ ಆದ್ರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಲಾಸ್ಟ್ ಓವರ್ ಕೇವಲ 3 ರನ್ ಬಂದಿರುವಂಥದ್ದು. ಮಿನಿಮಮ್ ಇನ್ನೂ
ಸೊ 10 ರನ್ ಆದರೂ ಬರಬೇಕಿತ್ತು. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದ್ರೆ ಈ ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿರೋ ಅಂತಂದರೆ ಅದು ಹರ್ಷದೀಪ್ ಸಿಂಗು. ಸೊ 4 ಓವರಲ್ಲಿ 28 ರನ್ನು, 2 ವಿಕೆಟ್ ತೆಗೆದಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಈ ಕಡೆ ಜಾಮಿಸನ್ ಅವ್ರನ್ನ ತೊಗೊಂಡು ಬಂದಿದ್ರು, 4 ಓವರ್ 42 ರನ್ನು, ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ರು, ವಿಕೆಟ್ ಕೂಡ ಎತ್ತಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಮಾರ್ಕೋ ಆ್ಯನ್ಸನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ 4 ಓವರಲ್ಲಿ 34 ರನ್, 2 ವಿಕೆಟು. ಆ್ಯಂಡ್ ಹರ್ಪ್ರೀತ್ ಬ್ರರ್ 4 ಓವರಲ್ಲಿ 36, ಸೊ 1 ವಿಕೆಟ್ ಕೂಡ ತೆಗೆದವ್ರೆ. ವಿಜಯಕುಮಾರ್ ವೈಶಾಖ್ ಅವರು 3 ಓವರ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಮೇ ಬಿ 19 ರನ್ನನ್ನು ಕೊಟ್ಟಿದ್ರು, ಬಟ್ 4ನೇ ಓವರಲ್ಲಿ ಸೊ 20+ ರನ್ನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು 184 ರನ್ಗಳ ಒಂದು ಚೇಸ್ನ ಬೆನ್ನತ್ತದ ಪಂಜಾಬ್ ಅವರಿಗೆ. ಆ್ಯಂಡ್ ಈ ಒಂದು ಏನು 184 ರನ್ಗಳಿದೆ, ಸೊ ಆ್ಯಂಡ್ ಮುಂಬೈ ಬೌಲಿಂಗ್ ಎದುರುಗಡೆಗೆ ಅಷ್ಟೇನು ಈಸಿಯಾಗಿ ಚೇಸ್ ಮಾಡುವಂಥದ್ದಲ್ಲ. ಬಟ್ ಆದರೂ ಕೂಡ ಯಾವ ರೇಂಜಿಗೆ ಬ್ಯಾಟಿಂಗ್ ಆಡಿದ್ರು ಅಂತಂದರೆ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಶ್ ಆರ್ಯ ಆ್ಯಂಡ್ ಜೋಸ್ ಇಂಗ್ಲೀಷು, ಸ್ವಲ್ಪ ಪರ್ಬಿಸಿಮ್ನ ಕೂಡ ಅಷ್ಟೇ. ಸೊ ಕೇವಲ 13 ರನ್ ಮಾಡ್ತಾರೆ 16 ಬಾಲಲ್ಲಿ. ಸೊ 81 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. 1 ಓವರ್ ಕೂಡ ಮೆಡಿನ್ ಮಾಡ್ತಾರೆ. ಸೊ ಚಹರ್ ಅವ್ರದ್ದು 2ನೇ ಓವರು, ಸೊ ಮೆಡಿನ್ ಮಾಡ್ತಾರೆ ಪ್ರಭ್ಸಿಮ್ರನ್ನು. ಆ್ಯಂಡ್ ನೆಕ್ಸ್ಟು ಸೊ ಅವರು ಕೂಡ 1 ಬೌಂಡ್ರಿ 1 ಸಿಕ್ಸರ್ ತೊಗೊಂಡು ಸೊ ಔಟ್ ಆಗ್ತಾರೆ. ಆ್ಯಂಡ್ ಇವ್ರೇನು ಫಸ್ಟ್ ವಿಕೆಟ್ ಹೊಂಟೋಗುತ್ತೆ. ಸೊ ಒಂದು ಡೀಸೆಂಟ್ ಸ್ಟಾರ್ಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ರೀತಿಯಲ್ಲಿ ಬ್ಯಾಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. 184 ಅದು ಮುಂಬೈ ವಿರುದ್ಧ. ಸೊ ಫಸ್ಟ್ ವಿಕೆಟು 34ಗೆ 4.2 ಓವರ್ಸಲ್ಲಿ ಅಂತಂದಾಗ ಸೊ ಒಂದು ರೀತಿಯಲ್ಲಿ ಅಂತ ಒಳ್ಳೆ ಸ್ಟಾರ್ಟ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಪ್ರಭ್ಸಿಮ್ರನ್ ಔಟ್ ಆಗಿದ್ದಾದಮೇಲೆ ಜೋಸ್ ಇಂಗ್ಲೀಷ್ ಆ್ಯಂಡ್ ಪ್ರಿಯಾಂಶ್ ಆರ್ಯ ಸೇರ್ಕೊತಾರಲ್ಲ, ಸೊ ಎಂಥ ಬ್ಯಾಟಿಂಗ್ ಆಡಿದ್ರು ಗುರು, ಅದ್ಭುತ ಅಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ಎಲ್ಲೂ ಕೂಡ ಒಂದು ಎಡ್ಜ್ ಆಯಿತು, ಸೊ ಮಿಸ್ ಟೈಮ್ ಮಾಡಿದ್ರು, ಆ ರೀತಿಯಲ್ಲಿ ಎಲ್ಲೂ ಆಗಲಿಲ್ಲ. ಕೇವಲ ಒಂದೇ ಒಂದು ರನ್ಔಟ್ ಮಿಸ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರು, ಅದು ಪ್ರಿಯಾಂಶ್ ಆರ್ಯ ಅವ್ರದ್ದು. ಅಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಮ್ಯಾಚ್ನ ತೊಗೊಂಡು ಬಂದಿದ್ರು. ಬಟ್ ಆ ರನ್ಔಟ್ ಏನಾದರೂ ಆಗಿದ್ದಿದ್ರೆ ಎಲ್ಲೋ ತಗ್ಲಾಕೊಂತಿದ್ರು ಪಂಜಾಬ್ ಅವರು ಅಂತ ಅನಿಸುತ್ತೆ. ಬಟ್ ಅದು ಮಿಸ್ ಆಯಿತು. ಅದು ಬಿಟ್ಟರೆ ಕ್ಲೀನಾಗಿರುವಂಥ ಶಾಟ್ಗಳು, ಕ್ಲೀನ್ ಹಿಟ್ಟಿಂಗು ಸಖತ್ತಾಗಿ ಆಡಿದ್ರು. ಪ್ರಿಯಾಂಶ್ ಆರ್ಯ ಆದರೂ ಆಗಿರ್ಬೋದು, ಜೋಸ್ ಇಂಗ್ಲೀಷ್ ಆದರೂ ಆಗಿರ್ಬೋದು. ಆ್ಯಂಡ್ ಪ್ರಿಯಾಂಶ್ ಆರ್ಯ 62 in 35 ಡೆಲಿವರೀಸ್. ಸೊ 9 ಬೌಂಡ್ರಿ, 2 ಸಿಕ್ಸರ್ಗಳು, 177 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಕೆಳಗಡೆಗೆ ಜೋಸ್ ಇಂಗ್ಲೀಷ್ ಅಗೇನ್ ಮೊದಲನೇದಾಗಿನ 73 in 42 ಡೆಲಿವರೀಸ್. ಇವರೇನೇ ಸ್ವಲ್ಪ ಆ ಒಂದು ಇನ್ನಿಂಗ್ಸ್ನ ಒಂದು ರನ್ಗಳನ್ನು ತುಂಬ ವೇಗವಾಗಿ ತೊಗೊಳ್ಳೋಕ್ಕೆ ಒಂದು ಸಹಾಯ ಮಾಡಿರೋವಂಥದ್ದು ನಮ್ಮ ಜೋಸ್ ಇಂಗ್ಲೀಷ್. ಸಖತ್ತಾಗಿ ಆಡಿದ್ರು. ರಿವರ್ಸ್ ಸ್ವೀಪ್ಗಳು, ಸೊ ಎಲ್ಲೂ ಕೂಡ ಒಂದು ಚಾನ್ಸೇ ಕೊಡಲಿಲ್ಲ. ಕ್ಲೀನಾಗಿರುವಂಥ ಹಿಟ್ಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಕೊನೆಗೆ ಸೊ ಜೋಸ್ ಇಂಗ್ಲೀಷ್ ಔಟ್ ಆಗ್ತಾರೆ LBW, ಸೊ ಸ್ಯಾಂಟ್ನರ್ ಅವರ ಬೌಲಿಂಗಲ್ಲಿ. ಆ್ಯಂಡ್ ಅದಾದಮೇಲೆ ಬಂದಂಥದ್ದು ಶ್ರೇಯಸ್ ಅಯ್ಯರ್ ಆ್ಯಂಡ್ ನೆಹಾಲ್ ವಧೇರಾ. ಸೊ ಫಿನಿಷ್ ಮಾಡ್ಲಿಕ್ಕಾಗಿಲ್ಲ ಅಲ್ಲಿ ಜೋಸ್ ಇಂಗ್ಲೀಷ್ ಆ್ಯಂಡ್ ಪ್ರಿಯಾಂಶ್ ಆರ್ಯ ಅವರಿಗೆ. ಬಟ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 26 in 16 ಡೆಲಿವರೀಸು, 2 ಸಿಕ್ಸರ್, 1 ಬೌಂಡ್ರಿ. ಆ್ಯಂಡ್ ನೆಹಾಲ್ ವಧೇರಾ ಜೊತೆಗೆ ಸೇರಿಕೊಂಡು ಆ ಒಂದು ಏನು ಮೊತ್ತ ಇದೆ 184, ಸೊ ಅದನ್ನು ಸೊ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನೂ 9 ಒಂದು ಎಸೆತಗಳನ್ನು ಸ್ಪೇರ್ ಆಗಿ ಇಟ್ಕೊಂಡೇ ಸೊ 3 ವಿಕೆಟ್ಗಳನ್ನ ಕಳ್ಕೊಂಡು ಒಂದು ಭರ್ಜರಿ ಜಯದ ಜೊತೆಗೆ ಸೊ ಟಾಪ್ 1ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಇವಾಗ. ಸೊ ಅವರು ಕ್ವಾಲಿಫೈಯರ್ 1 ಆಡ್ತಾರೆ. ನಾಳೆ ಏನಾದರೂ RCB ಗೆದ್ದರೆ ಸೊ RCB ವಿರುದ್ಧ ಆಡ್ತಾರೆ, ಇಲ್ಲ ಅಂತಂದರೆ ಸೊ GT ವಿರುದ್ಧ ಆಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಟ್ಟಿನಲ್ಲಿ ಪಂಜಾಬ್ ಅಂತೂ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು, ಅದರಲ್ಲೂ ಮುಖ್ಯವಾಗಿ ಬ್ಯಾಟಿಂಗಲ್ಲಿ. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮುಂಬೈ ಅವರು ಮ್ಯಾಚಲ್ಲೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ಚೆನ್ನಾಗಿ ಅಂತಂದರೆ ಜಸ್ಪ್ರೀತ್ ಬುಮ್ರಾ ಒಬ್ಬರೇ. ಸೊ 4 ಓವರಲ್ಲಿ 23 ರನ್ ಕೊಟ್ಟು 1 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ಇನ್ಯಾರೂ ಕೂಡ ಅಂಥ ಒಂದು ಒಳ್ಳೆ ಬೌಲಿಂಗ್ ಮಾಡಲಿಲ್ಲ. ಸೊ ಎಲ್ಲರೂ ಕೂಡ ಡೀಸೆಂಟಾಗಿ ಮಾಡಿರುವಂಥದ್ದೇನೆ. ಡೀಸೆಂಟ್ ಅನ್ನೋದಕ್ಕಿಂತ ತುಂಬ ಖರಾಬಾಗೆ ಮಾಡಿರುವಂಥದ್ದು. ಸೊ ಮಿಚೆಲ್ ಸ್ಯಾಂಟ್ನರ್ 2 ವಿಕೆಟ್ ತೆಗಿತಾರೆ. ಸೊ 10.2 ಎಕಾನಮಿ ಇದೆ. ಅದು ಬಿಟ್ಟರೆ ಎಲ್ಲರೂ ಕೂಡ ತುಂಬ ಖರಾಬಾಗೆ ಬೌಲಿಂಗ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೇ ಸೊ ಇವತ್ತು ಮುಂಬೈ ಸೋಲ್ತು ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲೆಲ್ಲ ಹೊರಗಡೆಗೆ ರೋಹಿತ್ ಶರ್ಮಾ ಎಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಮೇ ಬಿ ಫೀಲ್ಡಿಂಗ್ ನಿಲ್ಲಿಸೋದ್ರಲ್ಲಿ, ಆಮೇಲೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸ್ವಲ್ಪ ಎಲ್ಲ ಬೇಜಾರು ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ರೋಹಿತ್ ಶರ್ಮಾ, ಜಯವರ್ಧನ್ ಎಲ್ಲ ಬೌಂಡ್ರಿನಲ್ಲೆಲ್ಲ ಸ್ವಲ್ಪ ಸೊ ಆ್ಯನಿಮೇಟೆಡ್ ಆಗಿ ಕಾಣಿಸ್ತಾ ಇದ್ರು. ರೋಹಿತ್ ಶರ್ಮಾ ಏನಾದರೂ ಫೀಲ್ಡಲ್ಲಿ ಇದ್ದಿದ್ರೆ ಸೊ ಇನ್ನೊಂದು ಸ್ವಲ್ಪ ಅವ್ರನ್ನ ಮುಂದೆ ತೊಳ್ಕೊಂಡು ಹೋಗಿ ಸೊ ಗೆಲ್ಲುವಂಥ ಚಾನ್ಸಸ್ ಇರ್ತಿತ್ತಾ ಅಂತ. ಸೊ ಡಿಫೆಂಡ್ ಮಾಡ್ಕೊಬೇಕು ಅಂತಂದಾಗ ಫೀಲ್ಡಲ್ಲಿ ಸ್ವಲ್ಪ ಎಲ್ಲೋ ಇನ್ನೂ ಗೊಂದಲಕ್ಕೆ ಒಳಗಾಗ್ತಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ಸದ್ಯಕ್ಕಂತೂ ಅವ್ರು ಎಲಿಮಿನೇಟರ್ ಆಡ್ತಾರೆ. ಸೊ ಅದರಲ್ಲಿ ಗೆದ್ದು GT ವಿರುದ್ಧ ಸೊ ಫೈನಲ್ಗೆ ಬರ್ತಾರಾ ಅಥವಾ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋದು ನೋಡೋಣ. ಆ್ಯಂಡ್ ನಾಳೆ ಇರುವಂಥದ್ದು ನಮ್ಮ RCB ವರ್ಸಸ್ LSG ಪಂದ್ಯ. ಸೊ ನಾಳೆ RCB ಏನಾದರೂ ಗೆದ್ದರೆ ಸೊ ಟಾಪ್ 2ನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, 2ನೇ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. 2ನೇ ಸ್ಥಾನ ಅಥವಾ 1ನೇ ಸ್ಥಾನಕ್ಕೂ ಕೂಡ ಹೋಗ್ಬೋದು. ಬಿಕಾಸ್ ಒಳ್ಳೆ ನೆಟ್ ರನ್ ರೇಟಲ್ಲಿ ಗೆದ್ದರೆ ಸೊ ಅವರು ಟಾಪ್ 1ಗೂ ಕೂಡ ಹೋಗಿ RCB ಕುತ್ಕೊಬೋದು. ಒಳ್ಳೆ ನೆಟ್ ರನ್ ರೇಟ್ ಗೆಲ್ಲೋದಕ್ಕಿಂತ ಒಟ್ಟಿನಲ್ಲಿ ಫಸ್ಟ್ ಗೆಲ್ಲಿ ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ಬಿಕಾಸ್ ಟಾಪ್ 2ನಲ್ಲಿ ಕುಂತರೆ ಸಾಕು. ಸೊ ನಾವು ಫಸ್ಟ್ ಕ್ವಾಲಿಫೈಯರ್ 1 ಆಡ್ತೀವಿ. ಇನ್ ಕೇಸ್ ಅಲ್ಲಿ ಸೋತ್ರೂ ಕೂಡ ಇನ್ನೊಂದು ಚಾನ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಸೊ ಗೆಲುವು ಮುಖ್ಯ ಅನ್ನೋದು ನನ್ನ ಅನಿಸಿಕೆ. ನಾಳೆ RCB ತಂಡ ಒಂದು ಗೆಲುವನ್ನ ತಂದು ಕೊಡ್ತಾರೆ ಅಂತ ಅನ್ಕೊತೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ನಾಳೆ ಪಂದ್ಯ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದೆ. ನಾವಂತೂ ಕಾಯ್ತಾ ಇದ್ದೀವಿ. ಸೊ ನೀವು ಕಾಯ್ತಾ ಇದ್ದೀರಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬೈ.